ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಥರ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಹೇಳ್ಕೊಳತ್ತೀನಿ ನಾನು. ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ತೈತಿ, ಟ್ರೈ ಮಾಡಿ ನೋಡಿರಿ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಗೋಧಿ ಹುಗ್ಗಿ ಮತ್ತು ಸಜ್ಜಿಗಿನ ಹುಗ್ಗಿ ಮಾಡ್ತಾರೆ, ಹಾಲು ಹುಗ್ಗಿ. ನನಗದು ಹಾಲು ಹುಗ್ಗಿ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಮಮ್ಮಿ ಭಾಳ ಚಂದ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿ ಮಾಡುವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾವು ಮೋದಕ್ಕೆಲ್ಲ ನಾಳೆ ಮಾಡ್ತೀವಿ. ಇವತ್ತು ಫಸ್ಟಿಗೆ ಗಣೇಶ ಬರೋ ದಿನ ಈ ಥರ ಹುಗ್ಗಿ ಥರ ಏನರೇ ಮಾಡ್ತೀವಿ. ಅದಕ್ಕಾಗಿ ನಾನು ಇವತ್ತು ಹೆಸರುಬೇಳೆ ಪಾಯಸ ಮಾಡತ್ತೀನಿ. ನಿಮ್ಮ ಜೊತೆಗೂ ಶೇರ್ ಮಾಡ್ಕೋಬೇಕಂತೇಳಿ ಅನ್ನಿಸ್ತು ಫ್ರೆಂಡ್ಸ್ ನನಗೆ. ಅದಕ್ಕಾಗಿ ನಾನು ಹೆಸರುಬೇಳೆ ಪಾಯಸ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡತ್ತೀನಿ. ನಮ್ಮ ಕಡೆ ಅಂತೂ ಹೀಗೆ ಮಾಡ್ತೀವಿ ನಾವು. ಕೆಲವೊಬ್ರ ಕಡೆ ಎಲ್ಲ ಬೇರೆ ಥರನೂ ಮಾಡ್ಬೋದು, ನಮ್ಮ ಕಡೆ ಈ ಥರ ಮಾಡ್ತೀವಿ. ಸೊ ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡತ್ತೀನಿ. ನಡೀರಿ ಈಗ ಹೆಂಗೆ ಮಾಡೋ ಅಂತ ನೋಡೋಣ. ಈಗ ಫಸ್ಟಿಗೆ ನಾನು ಹೆಸರುಬೇಳೆನ ಈಗ ಇದನ್ನು ಹುರ್ಕೋಬೇಕು. ನಾನೀಗ ಈ ಬೌಲಿಂದ ಮುಕ್ಕಾಲು ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ನಾನು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾ ಇದನ್ನ ಹಿಂಗೆ ನಿಮಗೆ ತೋರಿಸ್ತೀನಿ. ನಾನು ನೋಡಿರಿ, ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಮುಕ್ಕಾಲು ಬೌಲಷ್ಟು ಹಾಕಿದ್ದೀನಿ. ಈಗ ಹೆಸರು ಕಾಳು ಐತಿ. ಇದನ್ನು ನೀಟಾಗಿ ಚೆನ್ನಾಗಿ ಒಂದು ಫ್ಲೇವರ್, ಒನ್ ಲೆವೆಲ್ ಫ್ಲೇವರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಿದ್ನೀಗ. ನೋಡಿರಿ, ಇಷ್ಟು ಚೆನ್ನಾಗಿ ಫ್ರೈ ಆದ್ರೆ ಸಾಕ. ನೋಡಿರಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದಕ್ಕೆ ನಾನು ಏನೂ ಹಾಕಿಲ್ಲ, ತುಪ್ಪ ಎಣ್ಣೆ ಅದು ಏನೂ ಹಾಕಿಲ್ಲ. ಯಾಕಂದರೆ ಇದನ್ನ ತೊಳ್ಕೊಬೇಕು, ತಣ್ಣಗಾಗ್ಬೇಕು. ಈಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಿ ಕೈಗಿಡ್ತೀನಿ. ಆಮೇಲೆ ಕ್ಲೀನಾಗಿ ತೊಳ್ಕೊಳ್ತೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ. ಈಗ ಇದು ತಣ್ಣಗಾಗಕ್ಕೆ ಇಡ್ತೀನಿ ಫ್ರೆಂಡ್ಸ್. ಇದೀಗ ತಣ್ಣಗಾಗೈತಿ, ಬ್ಯಾಳೆ ತಣ್ಣಗಾಗಿದ್ದಾವೆ. ಈಗ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನ ಕುಕ್ಕರ್ ಹಾಕ್ತೀನಿ. ಈಗ ನಾನು ಬೇಳೆ ತೊಳ್ತೀನಿ. ಈಗ ನಾನು ಇದನ್ನು ತೊಳ್ಯಾನಿಂದ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಔಷಧ ಎಲ್ಲ ಹೊಡೆದಿರ್ತಾರೆ, ಹುಳ ಆಗಬಾರ್ದು ಅಂಥೇಳಿ. ಅದಕ್ಕಾಗಿ ಫ್ರೈ ಮಾಡಿಬಿಟ್ಟು ತೊಳ್ಕೊಂಡಿದ್ದೀನಿ. ನಾನು ಯಾವ ಬೌಲಿಂದ ನಾನು ಬೇಳೆ ತೊಗೊಂಡಿದ್ನಲ್ಲ ಆ ಬೌಲಿಂದ ನಾನು 2 ಬೌಲಷ್ಟು ನೀರು ಹಾಕತ್ತೀನಿ. ಈಗ ಎರಡು ಬೌಲ್ನಷ್ಟು ನೀರು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಈಗ 1-2 ವಿಸಿಲ್ ತಗೊಳ್ತೀನಿ. ಇದನ್ನೀಗ 1-2 ವಿಸಿಲ್ ತಗೊಳ್ತೀನಿ. ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಇದು ಬಾಯ್ಲ್ಡ್ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಫ್ರೆಂಡ್ಸ್. ಇದು ಬೇಳೆ ಬಾಯ್ಲ್ಡ್ ಆಗೋ ತನಕ ಈಗ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಇದಕ್ಕೇನು ಪಾಕ ಬರಬೇಕಂತೇನಿಲ್ಲ. ನೋಡಿರಿ, ನಾನು ಈ ಬೌಲಿಂದ ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ನು. ಈಗ 1 ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೀಗ ಕರಗಿಸ್ಕೊಳ್ತೀನಿ. ಇದು ಕರಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಒಂದು ಅರ್ಧ ಬೌಲಷ್ಟು ನೀರು ಹಾಕತ್ತೀನಿ ನಾನು. ಚೆನ್ನಾಗಿ ಕೈ ಆಡಿಸ್ಕೊಳ್ತೀರಿ. ನಾ ಕರಿಬೇಳೆ ಯೂಸ್ ಮಾಡತ್ತೀನಿ. ಕರಿಬೇಳೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದ. ಇದು ಇದೇನು ಪಾಕ ಬರಬೇಕಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಇದು ಬೆಲ್ಲ ಕರ್ಗೋ ತನಕ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದ್ರೆ ತಳ ಅಂಟ್ಬಿಡ್ತೈತಿ. ಬೆಲ್ಲ ನೀರು ಮ್ಯಾಲೆ ಉಳ್ಕೊಂಡು ಬೆಲ್ಲ ಕೆಳಗೆ ಅಂಟ್ಕೊಂಡು ಬಿಡ್ತೈತಿ. ಅದಕ್ಕಾಗಿ ನೀವು ಕರಗಿಸ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಇಷ್ಟು ಚಂದ ಪಾಯಸ ಮಾಡೋವಾಗ ಸ್ವಲ್ಪದ್ರಲ್ಲಿ ಯಾಕೆ ನಾವು ಮಿಸ್ಟೇಕ್ ಮಾಡಬೇಕು ಅಲ್ಲ. ಅದಕ್ಕಾಗಿ ಇದನ್ನು ನೀಟಾಗಿ ಫಸ್ಟ್ ಕರಗಿಸ್ಕೊಂಡು ಆಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಪಾಕ ತಯಾರಾಗತೈತಿ. ಇಲ್ಲಿ ಹಾಕಿದ್ದೀನಿ. ಇದು ಬಾಯ್ಲ್ಡ್ ಆಗಲಿ ಸ್ವಲ್ಪ. ಅಲ್ಲಿ ತನಕ ನಾನು ಕಾಯಿ ಹಾಲು ತಗೊಳ್ತೀನಿ. ನಾನು ತುರು ತಗೊಳತ್ತಿಲ್ಲ, ನಾನು ಮಿಕ್ಸಿಗೆ ಹಾಕತ್ತೀನಿ. ಈಗ ಮಿಕ್ಸಿಗೆ ಹಾಕಿದ್ರೆ ನಾನು ನೀಟಾಗಿ ಬರ್ತಿತ್ತು ನಮ್ಗೆ ಅದೇ ಕಂಫರ್ಟೇಬಲ್. ಅದಕ್ಕಾಗಿ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆ ಥರ ಮಾಡಿರಿ. ನಾನು ಮಿಕ್ಸಿಗೆ ಹಾಕಿಬಿಟ್ಟು ಈ ಕಾಯಿ ಹಾಲು ತಗೊಳ್ತೀನಿ. ನಾನು ಇಲ್ಲೀಗ ಕಾಯಿ ಹಾಲನ್ನು ತಯಾರು ಮಾಡ್ಕೊಂಡಿದ್ದೀನಿ. ಇದು ಬೆಲ್ಲನೂ ನೀಟಾಗಿ ಎಲ್ಲ ಕರಗೈತಿ. ಇದೂ ಬೇಳೆನೂ ಬಾಯ್ಲ್ಡ್ ಆಗೈತಿ. ನಾನೀಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ.
ನೋಡಿರಿ ಫ್ರೆಂಡ್ಸ್, ಬೇಳೆ ಎಷ್ಟು ಚಂದ ಬಾಯ್ಲ್ಡ್ ಆಗೈತೆ ಅಂತೇಳಿ ಇಷ್ಟ ಹತ್ರ ಸಾಕ. ಈಗ ನಾನು ಮತ್ತೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನೋ, ಅದಕ್ಕೀಗ ತುಪ್ಪ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಟೇಸ್ಟ್ ಅಷ್ಟು ಹಾಕ್ಕೊಳ್ರಿ. ನಾನೀಗ ಒಂದು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ನಾನು ಫ್ಲೇಮ್ನ ಲೋ ಫ್ಲೇಮ್ದಾಗ ಇಟ್ಟಿದ್ದೀನಿ ನಾನು, ಯಾಕಂದ್ರೆ ತುಪ್ಪದಾಗ ಜಲ್ದಿ ಡ್ರೈ ಫ್ರೂಟ್ಸ್ ಕಪ್ಪಾಗಿ ಬಿಡ್ತಾವೆ, ಅದಕ್ಕಾಗಿ. ಈಗ ಡ್ರೈ ಫ್ರೂಟ್ಸ್ ಫ್ರೈ ಆಗಿರೋದು ಚೆಂದಂಗೆ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ. ಈಗ ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ದೀನಿ. ಇದೀಗ ತುಪ್ಪ ಉಳ್ದೈತಲ್ಲ, ಇದ ತುಪ್ಪಕ್ಕೆ ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ದಾನಲ್ಲ ಹೆಸರುಬೇಳೆ, ಆ ಹೆಸರುಬೇಳೆನ ಇದಕ್ಕೆ ಹಾಕ್ತೀನಿ. ಈಗ ನೋಡಿ, ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಉಳಿದಿರೋ ತುಪ್ಪಕ್ಕೆ ಇದನ್ನು ಬೇಯಿಸಿರೋ ಬೇಳೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಭಾಳ ಫೈನಾಗಿ ಪೌಡ್ರ್ ಥರ ಬೇಯಿಸ್ಕೋಬೇಡ್ರಿ, ಈ ಥರ ಬಾಯಿಗೆ ಸಿಗೋ ಥರ ಇದ್ರೆ ಸಾಕ. ಎಷ್ಟು ಬೆಂದೈತೆ ನೋಡಿರಿ ಕರೆಕ್ಟಾಗಿ. ಈಗ ಇದಕ್ಕೆ ಕರಗಿಸಿ ಇಟ್ಕೊಂಡಿರೋ ಬೆಲ್ಲ ಹಾಕ್ತೀನಿ. ಈ ಬೆಲ್ಲ ಹಾಕ್ತೀನಿ, ಈಗ ಕರಗಿಸಿ ಇಟ್ಕೊಂಡಿರೋದ. ಇದು ನನಗೆ ಸೋಸ್ಬಿಟ್ಟು ಹಾಕ್ತೀನಿ, ಕಸ ಏನಾದರೂ ಇದ್ರೂ ಅದು ಡ್ರೈನ್ ಆಗಲಿ ಅಂತೇಳ್ಬಿಟ್ಟು ಸೋಸ್ಬಿಟ್ಟು ಹಾಕ್ತೀನಿ. ಇದಕ್ಕೀಗ ಸೋಸ್ಬಿಟ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ತಿರ್ಗಾಡೂನು. ಇದೆಲ್ಲ ತಿರ್ಬೇಡಿ ಆದಮೇಲೆ ನಾನು ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದು ನೋಡ್ರಿ, ತೆಂಗಿನ ಹಾಲು ಹಾಕ್ತೀನಿ. ಈಗ ಚೆನ್ನಾಗಿ ಕುದೀಲಿ. ಬೆಲ್ಲ, ತೆಂಗಿನ ಹಾಲು ಮತ್ತು ಹೆಸರುಬೇಳೆ ಚೆನ್ನಾಗಿ ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಕುದೀಲಿದ. ಇದು ನೋಡ್ರಿ ಫೈನಲಿ ಕುದ್ದೈತಿ. ನಾನು ಇದಕ್ಕೆ ಈಗ ಒಣ ಕೊಬ್ಬರಿ ತುರಿ ಹಾಕೋತೀನಿ. ಹಸಿ ಕೊಬ್ಬರಿ ತುರಿನೂ ಹಾಕ್ಬೋದು, ಆದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ, ಅದಕ್ಕಾಗಿ ನಾನು ಒಣ ಕೊಬ್ಬರಿ ತುರಿ ಹಾಕೊಳ್ತೀನಿ. ಸ್ವಲ್ಪ ಕೈ ಆಡಿಸ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಈಗ ಫ್ಲೇಮ್ನ ಆಫ್ ಮಾಡ್ತೀನಿ. ಆಗಲೇ ಏಲಕ್ಕಿ ಪೌಡ್ರ್ ಹಾಕೋದು ಮರ್ತೋಗಿತ್ತು, ಸಾರಿ. ಈಗ ಹಾಕತ್ತೀನಿ ನಾನು. ಹಾಕ್ಬಿಟ್ಟು ಸ್ವಲ್ಪ ಒಂದು ಜಸ್ಟ್ 20 ಸೆಕೆಂಡ್ ಬಾಯ್ಲ್ ಮಾಡ್ತೀನಿ, ಬಿಸಿ ಮಾಡ್ತೀನಿ ಅಷ್ಟೆ. ನೋಡಿ ಫೈನಲಿ ಹೆಸರುಬೇಳೆ ಪಾಯಸ ರೆಡಿ ಆಗೈತಿ. ಬೇಳೆನೂ ಬಾಯಿಗೆ ಎಷ್ಟು ಚಂದ ಸಿಗ್ತೈತಿ, ಮತ್ತು ಕಾಯಿ ತುರಿ, ಒಣ ಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸಖತ್ ಟೇಸ್ಟಿ ಆಗಿತ್ತು. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ನಾನು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ನೇರವಾಗಿ ಸಿಗ್ತಾವೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.
ಊಟ ಆಯಿತು. ಸ್ವಲ್ಪ ಹೊತ್ತು ಮಲಗಿನೂ ಎದ್ದಿನು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದರು. ಮಗನಿಗೆ ಹಾಲು ಕೊಟ್ಟಿನು. ಈಗ ದೇವ್ರಿಗೆ ದೀಪನೂ ಹಚ್ಚಿನೂ ಆಗಲೇ ಲೇಟ್ ಆಗಿಬಿಟ್ಟೈತಿ. ಈಗ ಅಡುಗೆ ಮಾಡೋ ಟೈಮ. ಅಡುಗೆ ಸ್ಟಾರ್ಟ್ ಮಾಡಬೇಕೀಗ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ ನಿಮಗೆ ನೇರವಾಗಿ ಸಿಗ್ತಾವೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸಾತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.